ನಮಸ್ತೆ ಗೆಳೆಯರೆ, ಜಾಬ್ ಜಂಕ್ಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಪರ್ಸನ್ಸ್ ಆಫ್ ಇಂಟೆಲೆಕ್ಚುಯಲ್ ಡಿಸಬಿಲಿಟೀಸ್ ಈ ಒಂದು ಸಂಸ್ಥೆಯಲ್ಲಿ ಖಾಲಿ ಇರುವ ಅನೇಕ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ್ದಾರೆ. ಬನ್ನಿ ಅದರ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ಅದಕ್ಕೂ ಮುಂಚೆ ಯಾರು ಫಸ್ಟ್ ಟೈಮ್ ನಮ್ಮ ಚಾನಲಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಉದ್ಯೋಗ ಹುಡುಕ್ತಿರೋ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಂಸ್ಥೆ ಹೆಸರು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಪರ್ಸನ್ಸ್ ಆಫ್ ಇಂಟೆಲೆಕ್ಚುಯಲ್ ಡಿಸಬಿಲಿಟೀಸ್. ಹುದ್ದೆಗಳ ಸಂಖ್ಯೆ 60. ಪೋಸ್ಟ್ನ ಹೆಸರು ಸಹಾಯಕ ಪ್ರಾಧ್ಯಾಪಕ, ಅಕೌಂಟೆಂಟ್. ಇನ್ನೂ ಅನೇಕ ಹುದ್ದೆಗಳಿಗೆ ಅಪ್ಲಿಕೇಶನ್ ಕಾಲ್ ಮಾಡಿದ್ದಾರೆ. ಉದ್ಯೋಗ ಸ್ಥಳ ನೋಯ್ಡಾ, ಕೋಲ್ಕತ್ತಾ, ದಾವಣಗೆರೆ, ನೆಲ್ಲೂರು. ಸಂಬಳ 15,000 ಇಂದ 75,000 ತನಕ ಪ್ರತಿ ತಿಂಗಳು ಸ್ಯಾಲ್ರಿ ಬರುತ್ತೆ ಅಂತ ಹೇಳಿದ್ದಾರೆ. ಇನ್ನು ಹುದ್ದೆ ವಿವರಗಳನ್ನು ನೋಡೋದಾದರೆ, ಸಹಾಯಕ ಪ್ರಾಧ್ಯಾಪಕ 11 ಹುದ್ದೆಗಳು ಖಾಲಿದ್ದಾವೆ. ಲೆಕ್ಕ ಪರಿಶೋಧಕ 4 ಹುದ್ದೆಗಳಿಗೆ ಅಪ್ಲಿಕೇಶನ್ ಕಾಲ್ ಮಾಡಿದ್ದಾರೆ. ಲೆಕ್ಕ ಪರಿಶೋಧಕ, ಅಡುಗೆ ಭಟ್ಟ, MTS, ಅಟೆಂಡರ್, LDC ಅಥವಾ ಬೆರಳಚ್ಚುಗಾರ, ಚಾಲಕ, ಅಟೆಂಡರ್, ಓರಿಯೆಂಟೇಷನ್ ಮತ್ತು ಮೊಬಿಲಿಟಿ ಬೋಧಕ, ಸ್ಟೆನೋಗ್ರಾಫರ್ ತಲಾ 11 ಹುದ್ದೆಗಳಿಗೆ ಅಪ್ಲಿಕೇಶನ್ ಕಾಲ್ ಮಾಡಿದ್ದಾರೆ. ಕಾರ್ಯಾಗಾರದ ಮೇಲ್ವಿಚಾರಕರು ಮತ್ತು ಅಂಗಡಿ ಕೀಪರ್ 2 ಹುದ್ದೆಗಳಿಗೆ ಅಪ್ಲಿಕೇಶನ್ ಕಾಲ್ ಮಾಡಿದ್ದಾರೆ. ಪ್ರಾಥಟಿಸ್ಟ್ ಮತ್ತು ಆರ್ಥೋಟಿಸ್ಟ್ ತಲಾ 1 ಹುದ್ದೆಗಳಿಗೆ ಅಪ್ಲಿಕೇಶನ್ ಕಾಲ್ ಮಾಡಿದ್ದಾರೆ. ಕ್ಲಿನಿಕಲ್ ಸಹಾಯಕ 1 ಹುದ್ದೆಗಳು ಖಾಲಿ ಇದ್ದಾವೆ. ಆಡಳಿತ ಅಧಿಕಾರಿ 1 ಹುದ್ದೆ ಖಾಲಿ ಇದೆ. ವಿಶೇಷ ಶಿಕ್ಷಕ ಅಥವಾ O&M ಬೋಧಕರು 1 ಹುದ್ದೆ ಖಾಲಿ ಇದೆ. ಕಾರ್ಯಾಗಾರದ ಮೇಲ್ವಿಚಾರಕ 2 ಹುದ್ದೆಗಳು ಖಾಲಿ ಇದ್ದಾವೆ. ಗುಮಾಸ್ತ ಅಥವಾ ಬೆರಳಚ್ಚುಗಾರ 1 ಹುದ್ದೆಗಳು ಖಾಲಿ ಇದ್ದಾವೆ. ಕ್ಲಿನಿಕಲ್ ಸೈಕಾಲಜಿಸ್ಟ್ ಅಥವಾ ಪುನರ್ವಸತಿ ಮನಃಶಾಸ್ತ್ರಜ್ಞ 4 ಹುದ್ದೆಗಳು ಖಾಲಿ ಇದ್ದಾವೆ. ಆಕ್ಯುಪೇಷನಲ್ ಥೆರಪಿಸ್ಟ್ 3 ಹುದ್ದೆಗಳು ಖಾಲಿ ಇದ್ದಾವೆ. ಆಡಿಯೋಲಾಜಿಸ್ಟ್ ಮತ್ತು ಸ್ವಿಚ್ ಲ್ಯಾಂಗ್ವೇಜ್ ಪ್ಯಾಥಾಲಜಿಸ್ಟ್ 3 ಹುದ್ದೆಗಳು ಖಾಲಿ ಇದ್ದಾವೆ. ವಿಶೇಷ ಶಿಕ್ಷಕ 4 ಹುದ್ದೆಗಳು ಖಾಲಿ ಇದ್ದಾವೆ. ನರ್ಸ್ 1 ಹುದ್ದೆ ಖಾಲಿ ಇದೆ. ಆರಂಭಿಕ ಮಧ್ಯಸ್ಥಿಕೆವಾದಿ 4 ಹುದ್ದೆ ಖಾಲಿ ಇದೆ. ಭೌತ ಚಿಕಿತ್ಸಕ 3 ಹುದ್ದೆ. ತರಬೇತಿ ಪಡೆದ ಆರೈಕೆದಾರ 4 ಹುದ್ದೆ ಖಾಲಿ ಇದೆ. ಚಟುವಟಿಕೆ ಶಿಕ್ಷಕ 1 ಹುದ್ದೆಗಳಿಗೆ ಅಪ್ಲಿಕೇಶನ್ ಕಾಲ್ ಮಾಡಿದ್ದಾರೆ. ಇನ್ನು ಯಾವ ಹುದ್ದೆಗಳಿಗೆ ಏನೇನು ಅರ್ಹತೆ ಇರಬೇಕು ಅಂತ ನೋಡೋದಾದರೆ, ಸಹಾಯಕ ಪ್ರಾಧ್ಯಾಪಕ ಈ ಒಂದು ಹುದ್ದೆಗೆ MBBS, MPhil, ಸ್ನಾತಕೋತ್ತರ ಪದವಿ ಅಥವಾ PhD ಕಂಪ್ಲೀಟ್ ಮಾಡಿರೋ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದಾಗಿದೆ. ಉಪನ್ಯಾಸಕ ಈ ಒಂದು ಹುದ್ದೆಗೆ ಡಿಪ್ಲೊಮೊ, MA, MPhil, MD, ಸ್ನಾತಕೋತ್ತರ ಪದವಿಯನ್ನು ಪೂರ್ಣಗೊಳಿಸಿರುವ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದು. ಲೆಕ್ಕ ಪರಿಶೋಧಕ ಈ ಒಂದು ಹುದ್ದೆಗೆ ಪದವಿಯನ್ನು ಪೂರ್ಣಗೊಳಿಸಿರುವ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದಾಗಿದೆ. ಅಡುಗೆ ಭಟ್ಟ, MTS, ಅಟೆಂಡರ್ ಈ 3 ಹುದ್ದೆಗಳಿಗೆ 10th ಕಂಪ್ಲೀಟ್ ಮಾಡಿರೋ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದಾಗಿದೆ. LDC ಅಥವಾ ಬೆರಳಚ್ಚುಗಾರ ಈ ಒಂದು ಹುದ್ದೆಗೆ 12th ಪಾಸ್ ಮಾಡಿರೋ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದು. ಚಾಲಕ ಮತ್ತು ಅಟೆಂಡರ್ ಈ 2 ಹುದ್ದೆಗಳಿಗೆ 10th ಪಾಸ್ ಮಾಡಿರೋ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದಾಗಿದೆ. ಓರಿಯೆಂಟೇಷನ್ ಮತ್ತು ಮೊಬಿಲಿಟಿ ಬೋಧಕ ಈ ಒಂದು ಹುದ್ದೆಗೆ BEd ಪದವಿ, ಸ್ನಾತಕೋತ್ತರ ಪದವಿಯನ್ನು ಪೂರ್ಣಗೊಳಿಸಿರುವ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದು. ಸ್ಟೆನೋಗ್ರಾಫರ್ ಈ ಒಂದು ಹುದ್ದೆಗೆ 10th ಪಾಸ್ ಮಾಡಿರೋ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದಾಗಿದೆ. ಕಾರ್ಯಾಗಾರದ ಮೇಲ್ವಿಚಾರಕರು ಮತ್ತು ಅಂಗಡಿ ಕೀಪರ್ ಈ ಹುದ್ದೆಗೆ 12th ಅಥವಾ ಡಿಪ್ಲೊಮಾ ಪಾಸ್ ಮಾಡಿರೋ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದಾಗಿದೆ. ಪ್ಯಾಥಟಿಸ್ಟ್ ಮತ್ತು ಆರ್ಥೋಟಿಸ್ಟ್ ಈ 2 ಹುದ್ದೆಗಳಿಗೆ ಪದವಿಯನ್ನು ಕಂಪ್ಲೀಟ್ ಮಾಡಿರೋ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದಾಗಿದೆ. ಕ್ಲಿನಿಕಲ್ ಸಹಾಯಕ ಈ ಒಂದು ಹುದ್ದೆಗೆ BSc ಕಂಪ್ಲೀಟ್ ಮಾಡಿರೋ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದು. ಆಡಳಿತ ಅಧಿಕಾರಿ ಈ ಒಂದು ಹುದ್ದೆಗೆ MBA, ಸ್ನಾತಕೋತ್ತರ ಪದವಿಯನ್ನು ಪೂರ್ಣಗೊಳಿಸಿರೋ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದು. ವಿಶೇಷ ಶಿಕ್ಷಕ ಅಥವಾ O&M ಬೋಧಕರು ಈ ಹುದ್ದೆಗೆ BEd ಪದವಿ, ಸ್ನಾತಕೋತ್ತರ ಪದವಿಯನ್ನು ಪೂರ್ಣಗೊಳಿಸಿರೋ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದು. ಕಾರ್ಯಾಗಾರದ ಮೇಲ್ವಿಚಾರಕ ಈ ಒಂದು ಹುದ್ದೆಗೆ 12th ಅಥವಾ ಡಿಪ್ಲೊಮಾ ಪಾಸ್ ಮಾಡಿರೋ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದು. ಗುಮಾಸ್ತ ಅಥವಾ ಬೆರಳಚ್ಚುಗಾರ ಈ ಒಂದು ಹುದ್ದೆಗೆ 12th ಪಾಸ್ ಮಾಡಿರೋ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದಾಗಿದೆ. ಕ್ಲಿನಿಕಲ್ ಸೈಕಾಲಜಿಸ್ಟ್ ಅಥವಾ ಪುನರ್ವಸತಿ ಮನಃಶಾಸ್ತ್ರಜ್ಞ MPhil ಕಂಪ್ಲೀಟ್ ಮಾಡಿರೋ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದು. ಆಕ್ಯುಪೇಷನಲ್ ಥೆರಪಿಸ್ಟ್ ಈ ಒಂದು ಹುದ್ದೆಗೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಪರ್ಸನ್ಸ್ ಆಫ್ ಇಂಟೆಲೆಕ್ಚುಯಲ್ ಡಿಸಬಿಲಿಟೀಸ್ ಈ ಒಂದು ಸಂಸ್ಥೆ
ನಿಯಮಗಳ ಪ್ರಕಾರ ಇರುತ್ತೆ ಅಂತ ಹೇಳಿದ್ದಾರೆ. ಆಡಿಯೋಲಾಜಿಸ್ಟ್ ಮತ್ತು ಸ್ವಿಚ್ ಲ್ಯಾಂಗ್ವೇಜ್ ಪ್ಯಾಥಿಯೋಲಾಜಿಸ್ಟ್ ಈ ಹುದ್ದೆಗಳಿಗೆ BSc ಅಥವಾ BA ಕಂಪ್ಲೀಟ್ ಮಾಡಿರೋ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದು. ಆರಂಭಿಕ ಮಧ್ಯಸ್ಥಿಕೆವಾದಿ ಮತ್ತು ಭೌತ ಚಿಕಿತ್ಸಕ BPT ಈ ಎರಡು ಹುದ್ದೆಗಳಿಗೆ MSc ಕಂಪ್ಲೀಟ್ ಮಾಡಿರೋ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದು. ತರಬೇತಿ ಪಡೆದ ಆರೈಕೆದಾರ ಈ ಹುದ್ದೆಗೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಪರ್ಸನ್ಸ್ ಆಫ್ ಇಂಟೆಲೆಕ್ಚುಯಲ್ ಡಿಸಬಿಲಿಟೀಸ್ ಈ ಒಂದು ಸಂಸ್ಥೆ ನಿಯಮಗಳ ಪ್ರಕಾರ ಇರುತ್ತೆ ಅಂತ ಹೇಳಿದ್ದಾರೆ. ಚಟುವಟಿಕೆ ಶಿಕ್ಷಕ ಈ ಒಂದು ಹುದ್ದೆಗೆ D.Ed. SC ಕಂಪ್ಲೀಟ್ ಮಾಡಿರೋ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದಾಗಿದೆ. ಇನ್ನು ಯಾವ ಯಾವ ಹುದ್ದೆಗಳಿಗೆ ಏನೇನು ವಯಸ್ಸಿನ ಮಿತಿ ಹೇಳಿದ್ದಾರೆ ಅಂದರೆ, ಸಹಾಯಕ ಪ್ರಾಧ್ಯಾಪಕ 56 ವರ್ಷಗಳು, ಉಪನ್ಯಾಸಕ 45 ವರ್ಷಗಳು, ಲೆಕ್ಕ ಪರಿಶೋಧಕ 35 ವರ್ಷಗಳು, ಅಡಿಗೆ ಭಟ್ಟ ಕನಿಷ್ಠ 18 ವರ್ಷಗಳು, ಗರಿಷ್ಠ 35 ವರ್ಷಗಳು ಅಂತ ಹೇಳಿದ್ದಾರೆ. MTS ಮತ್ತು ಅಟೆಂಡರ್ ಈ ಎರಡು ಹುದ್ದೆಗಳಿಗೆ ಕನಿಷ್ಠ 18 ವರ್ಷಗಳು, ಗರಿಷ್ಠ 25 ವರ್ಷಗಳು. LDC ಅಥವಾ ಬೆರಳಚ್ಚುಗಾರ ಈ ಒಂದು ಹುದ್ದೆಗೆ ಕನಿಷ್ಠ 18 ವರ್ಷಗಳು, ಗರಿಷ್ಠ 27 ವರ್ಷಗಳು ಅಂತ ಹೇಳಿದ್ದಾರೆ. ಚಾಲಕ ಈ ಒಂದು ಹುದ್ದೆಗೆ 35 ವರ್ಷಗಳು, ಅಟೆಂಡರ್ ಕನಿಷ್ಠ 18 ವರ್ಷಗಳು, ಗರಿಷ್ಠ 25 ವರ್ಷಗಳು. ಓರಿಯೆಂಟೇಷನ್ ಮತ್ತು ಮೊಬಿಲಿಟಿ ಬೋಧಕ 35 ವರ್ಷಗಳು. ಸ್ಟೆನೋಗ್ರಾಫರ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಪರ್ಸನ್ಸ್ ಆಫ್ ಇಂಟೆಲೆಕ್ಚುಯಲ್ ಡಿಸಬಿಲಿಟೀಸ್ ಈ ಒಂದು ಸಂಸ್ಥೆ ನಿಯಮಗಳ ಪ್ರಕಾರ ಇರುತ್ತೆ ಅಂತ ಹೇಳಿದ್ದಾರೆ. ಕಾರ್ಯಾಗಾರದ ಮೇಲ್ವಿಚಾರಕರು ಮತ್ತು ಅಂಗಡಿ ಕೀಪರ್ ಈ ಹುದ್ದೆಗೆ 35 ವರ್ಷಗಳು. ಪ್ಯಾಥಟಿಸ್ಟ್ ಮತ್ತು ಆರ್ಥೋಟಿಸ್ಟ್, ಕ್ಲಿನಿಕಲ್ ಸಹಾಯಕ, ಆಡಳಿತ ಅಧಿಕಾರಿ, ವಿಶೇಷ ಶಿಕ್ಷಕರು, O&M ಬೋಧಕರು, ಕಾರ್ಯಾಗಾರದ ಮೇಲ್ವಿಚಾರಕರು, ಗುಮ್ಮಸ್ತ ಮತ್ತು ಬೆರಳಚ್ಚುಗಾರ, ಕ್ಲಿನಿಕಲ್ ಸೈಕಾಲಜಿಸ್ಟ್ ಅಥವಾ ಪುನರ್ವಸತಿ ಮನಃಶಾಸ್ತ್ರಜ್ಞ, ಆಕ್ಯುಪೇಷನಲ್ ಥೆರಪಿಸ್ಟ್, ಆಡಿಯೋಲಾಜಿಸ್ಟ್ ಮತ್ತು ಸ್ವಿಚ್ ಲ್ಯಾಂಗ್ವೇಜ್ ಪ್ಯಾಥೋಲಾಜಿಸ್ಟ್, ವಿಶೇಷ ಶಿಕ್ಷಕ, ನರ್ಸ್, ಆರಂಭಿಕ ಮಧ್ಯಸ್ಥಿಕೆವಾದಿ, ಭೌತ ಚಿಕಿತ್ಸಕ, ತರಬೇತಿ ಪಡೆದ ಆರೈಕೆದಾರ, ಚಟುವಟಿಕೆ ಶಿಕ್ಷಕ ಇಷ್ಟು ಹುದ್ದೆಗಳಿಗೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಪರ್ಸನ್ಸ್ ಆಫ್ ಇಂಟೆಲೆಕ್ಚುಯಲ್ ಡಿಸಬಿಲಿಟೀಸ್ ಈ ಒಂದು ಸಂಸ್ಥೆ ನಿಯಮಗಳ ಪ್ರಕಾರ ಇರುತ್ತೆ ಅಂತ ಹೇಳಿದ್ದಾರೆ. ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದರೆ, SC ST ಮಹಿಳೆ ಮತ್ತು PH ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀಸ್ ಇರಲ್ಲ. ಸಾಮಾನ್ಯ ಅಭ್ಯರ್ಥಿಗಳು ₹500 ಅಪ್ಲಿಕೇಶನ್ ಫೀಸ್ನ ಪೇ ಮಾಡಬೇಕಾಗಿರುತ್ತೆ. ಪಾವತಿಯ ವಿಧಾನ ಡಿಮ್ಯಾಂಡ್ ಡ್ರಾಫ್ಟ್ ಮೂಲಕ ಅಪ್ಲಿಕೇಶನ್ ಫೀಸ್ನ ಪೇ ಮಾಡಬೇಕಾಗಿರುತ್ತೆ. ಇನ್ನು ಈ ಹುದ್ದೆಗಳಿಗೆ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂದರೆ, ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಈ 2 ಸ್ಟೇಜ್ಗಳ ಮೂಲಕ ನಿಮ್ಮನ್ನು ಸೆಲೆಕ್ಷನ್ ಮಾಡ್ಕೋತಾರೆ ಅಂತ ಹೇಳಿದ್ದಾರೆ. ಇನ್ನು ಯಾವ ಯಾವ ಹುದ್ದೆಗಳಿಗೆ ಎಷ್ಟೆಷ್ಟು ಸ್ಯಾಲ್ರಿ ಬರುತ್ತೆ ಅಂತ ನೋಡೋದಾದರೆ, ಸಹಾಯಕ ಪ್ರಾಧ್ಯಾಪಕ ಈ ಒಂದು ಹುದ್ದೆಗೆ 75,000 ಸ್ಯಾಲ್ರಿ ಬರುತ್ತೆ. ಉಪನ್ಯಾಸಕ ಈ ಒಂದು ಹುದ್ದೆಗೆ 60,000 ಸ್ಯಾಲ್ರಿ ಬರುತ್ತೆ. ಲೆಕ್ಕ ಪರಿಶೋಧಕ, ಅಡುಗೆ ಭಟ್ಟ, MTS, ಅಟೆಂಡರ್, LDC, ಬೆರಳಚ್ಚುಗಾರ, ಚಾಲಕ, ಅಟೆಂಡರ್, ಓರಿಯೆಂಟೇಷನ್ ಮತ್ತು ಮೊಬಿಲಿಟಿ ಬೋಧಕ ಈ ಹುದ್ದೆಗಳಿಗೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಪರ್ಸನ್ಸ್ ಆಫ್ ಇಂಟೆಲೆಕ್ಚುಯಲ್ ಡಿಸಬಿಲಿಟೀಸ್ ಈ ಒಂದು ಸಂಸ್ಥೆ ಇವರ ನಿಯಮಗಳ ಪ್ರಕಾರ ಇರುತ್ತೆ ಅಂತ ಹೇಳಿದ್ದಾರೆ. ಸ್ಟೆನೋಗ್ರಾಫರ್ ಮತ್ತು ಕಾರ್ಯಾಗಾರದ ಮೇಲ್ವಿಚಾರಕರು ಮತ್ತು ಅಂಗಡಿ ಕೀಪರ್ ಈ 2 ಹುದ್ದೆಗಳಿಗೆ 35,000 ಸ್ಯಾಲ್ರಿ ಬರುತ್ತೆ. ಪ್ಯಾಥಟಿಸ್ಟ್ ಮತ್ತು ಆರ್ಥೋಟಿಸ್ಟ್, ಕ್ಲಿನಿಕಲ್ ಸಹಾಯಕ, ಆಡಳಿತ ಅಧಿಕಾರಿ ಈ 3 ಹುದ್ದೆಗಳಿಗೆ 50,000 ಸ್ಯಾಲ್ರಿ ಬರುತ್ತೆ. ವಿಶೇಷ ಶಿಕ್ಷಕರು ಮತ್ತು O&M ಬೋಧಕರು ಈ ಹುದ್ದೆಗೆ 45,000 ಸ್ಯಾಲ್ರಿ ಬರುತ್ತೆ. ಕಾರ್ಯಾಗಾರದ ಮೇಲ್ವಿಚಾರಕರು ಈ ಒಂದು ಹುದ್ದೆಗೆ 35,000 ಸ್ಯಾಲ್ರಿ ಬರುತ್ತೆ. ಗುಮ್ಮಸ್ತ ಅಥವಾ ಬೆರಳಚ್ಚುಗಾರ ಈ ಹುದ್ದೆಗೆ 25,000 ಸ್ಯಾಲ್ರಿ ಬರುತ್ತೆ. ಕ್ಲಿನಿಕಲ್ ಸೈಕಾಲಜಿಸ್ಟ್ ಅಥವಾ ಪುನರ್ವಸತಿ ಮನಃಶಾಸ್ತ್ರಜ್ಞ ಈ ಒಂದು ಹುದ್ದೆಗೆ 40,000 ಸ್ಯಾಲ್ರಿ ಬರುತ್ತೆ. ಆಕ್ಯುಪೇಷನಲ್ ಥೆರಪಿಸ್ಟ್, ಆಡಿಯೋಲಾಜಿಸ್ಟ್ ಮತ್ತು ಸ್ವಿಚ್ ಲ್ಯಾಂಗ್ವೇಜ್ ಪ್ಯಾಥೋಲಾಜಿಸ್ಟ್ ವಿಶೇಷ ಶಿಕ್ಷಕ ಈ 3 ಹುದ್ದೆಗಳಿಗೆ 35,000 ಸ್ಯಾಲ್ರಿ ಬರುತ್ತೆ ಅಂತ ಹೇಳಿದ್ದಾರೆ. ಇನ್ನು ನರ್ಸ್ ಈ ಒಂದು ಹುದ್ದೆಗೆ 30,000 ಸ್ಯಾಲ್ರಿ ಬರುತ್ತೆ. ಆರಂಭಿಕ ಮಧ್ಯಸ್ಥಿಕೆವಾದಿ ಅಥವಾ ಭೌತ ಚಿಕಿತ್ಸಕ ಈ 2 ಹುದ್ದೆಗಳಿಗೆ 35,000 ಸ್ಯಾಲ್ರಿ ಬರ್ಬೋದು ಅಂತ ಹೇಳಿದ್ದಾರೆ. ತರಬೇತಿ ಪಡೆದ ಆರೈಕೆದಾರ ಈ ಒಂದು ಹುದ್ದೆಗೆ 20,000 ಸ್ಯಾಲ್ರಿ ಬರುತ್ತೆ. ಚಟುವಟಿಕೆ ಶಿಕ್ಷಕ 15,000 ಸ್ಯಾಲ್ರಿ ಬರುತ್ತೆ ಅಂತ ಹೇಳಿದ್ದಾರೆ. ಇನ್ನು ಈ ಒಂದು ಹುದ್ದೆಗೆ ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋದಾದರೆ, ನಿರ್ದೇಶಕರು
ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಪರ್ಸನ್ಸ್ ಆಫ್ ಇಂಟೆಲೆಕ್ಚುಯಲ್ ಡಿಸಬಿಲಿಟೀಸ್, ಮನೋವಿಕಾಸ್ ನಗರ, ಸಿಕಂದರಾಬಾದ್ 500009. ಈ ಒಂದು ಅಡ್ರೆಸ್ಗೆ ಜುಲೈ 19, 2024 ಅಥವಾ ಅದಕ್ಕಿಂತ ಮೊದಲು ನಿಮ್ಮ ಅಪ್ಲಿಕೇಶನ್ ಕಾಪಿನ ಸೆಂಡ್ ಮಾಡಬೇಕಾಗಿರುತ್ತೆ. ಇನ್ನು ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದರೆ, ಆಫ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 6/6/2024. ಆಫ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 19 ಜುಲೈ 2024 ಅಂತ ಹೇಳಿದ್ದಾರೆ. ಇನ್ನು ಈ ಹುದ್ದೆಗೆ ಸಂಬಂಧಿಸಿದ ಅಧಿಕೃತ ವೆಬ್ಸೈಟ್ ಯಾವುದು ಅಂತ ನೋಡೋದಾದರೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಪರ್ಸನ್ಸ್ ಆಫ್ ಇಂಟೆಲೆಕ್ಚುಯಲ್ ಡಿಸಬಿಲಿಟೀಸ್ .nic.in. ಈ ಒಂದು ವೆಬ್ಸೈಟ್ನಲ್ಲಿ ನೀವು ಇನ್ನೂ ಅನೇಕ ಮಾಹಿತಿಯನ್ನು ನೋಡಬಹುದಾಗಿದೆ. ಇನ್ನು ಈ ಹುದ್ದೆಗೆ ಸಂಬಂಧಿಸಿದ ಅಫಿಷಿಯಲ್ ನೋಟಿಫಿಕೇಷನ್ PDF ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುತ್ತೇವೆ. ಯಾವುದಕ್ಕೊಂದು ಸಲ ಓದ್ಕೊಂಡು ನಂತರ ಅಪ್ಲೈ ಮಾಡಿ. ಇದೇ ರೀತಿ ಜಾಬ್ ನ್ಯೂಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಉದ್ಯೋಗ ಹುಡುಕ್ತಿರೋ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.